ತುಂಬ ಸ್ಲೋ ಮೂಮೆಂಟಮ್ ಬರ್ತಾಯಿದೆ ಬಟ್ ಸ್ಲೋ ಮೂಮೆಂಟಮ್ ಬರ್ತಾಯಿದೆ. 176 ಯಾರ್ಯಾರು ಬೈ ಮಾಡಿದಿರಲ್ಲ, ಸೊ ಅವ್ರು ಇವಾಗ ಆಲ್ರೆಡಿ ಪ್ರಾಫಿಟ್ನಲ್ಲಿ ಇರ್ಬೋದು. ಫಸ್ಟ್ ಕ್ಯಾಂಡಲ್ ಹೈನ ಬ್ರೇಕ್ಔಟ್ ಮಾಡೋ ಚಾನ್ಸಸ್ ಇದೆ. ರೆಡ್ ಕ್ಯಾಂಡಲ್ ಈ ರೀತಿ ದೊಡ್ಡ ಕ್ಯಾಂಡಲ್ ಆಗಿ ಅಂದರೆ ಎನ್ಗಲ್ಪಿಂಗ್ ಆಗಬಾರ್ದು. ಅದು ಲಾಸ್ಟ್ ಗ್ರೀನ್ ಕ್ಯಾಂಡಲ್ನ ಎನ್ಗಲ್ಪ್ ಮಾಡಬಾರ್ದು. ಅದು ಅದೇನಾದರೂ ಎನ್ಗಲ್ಪ್ ಮಾಡಿದರೆ ಮತ್ತೆ ಡೌನ್ ಬರೋ ಚಾನ್ಸಸ್ ಇರುತ್ತೆ ಪ್ರೀಮಿಯಮ್ನಲ್ಲಿ. ಯಾಕಂದರೆ ರೆಸಿಸ್ಟೆನ್ಸ್ ಹತ್ರ ಸೆಲ್ಲರ್ಸ್ ಆ್ಯಕ್ಟಿವ್ ಆಗಿಬಿಡ್ತಾರೆ. ಸೊ ಸೆಲ್ಲರ್ಸ್ ಏನಾದರೂ ಆ್ಯಕ್ಟಿವ್ ಆದರೆ ಪ್ರೀಮಿಯಮ್ನ ಶಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪ್ರೀಮಿಯಮ್ನಲ್ಲಿ ಬ್ರೋ KHTV ಅವರೇ, ಸ್ವಲ್ಪ ನೀವು ಯೂಟ್ಯೂಬ್ನಲ್ಲಿ ಫ್ರೀ ಇದ್ದಾಗ ನೋಡ್ಕೊಳ್ಳಿ. ಯಾಕಂದರೆ ಯೂಟ್ಯೂಬ್ನಲ್ಲಿ ನೋಡ್ಕೊಂಡ್ಮೇಲೆ ನಿಮಗೆ ಅರ್ಥ ಆಗೋದು. ನಾನು ಇಲ್ಲಿ ಎಷ್ಟು ಹೇಳಿದ್ರೂ ನಿಮಗೆ ಅರ್ಥ ಆಗ್ತಾ ಇಲ್ಲ. ಅದು ಜಸ್ಟ್ ಆರ್ಡ್ರನ್ನ ಇಲ್ಲಿ ಪಂಚ್ ಮಾಡಿ ಅಂತ ನಿಮ್ಗೆ ಹೇಳಿದರೆ ನಿಮಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಹೋಗಿ ಇಲ್ಲಿ ಆರ್ಡ್ರನ್ನ ಇದ್ರ ಮೇಲೆ ಪಂಚ್ ಮಾಡಿದರೆ ಆರ್ಡ್ರ್ ಪಂಚ್ ಆಗುತ್ತೆ. ನಿಮ್ಮ ಸ್ಟಾಪ್ ಲಾಸ್ ಆಮೇಲೆ ನೀವು ಎಲ್ಲಿ ಬೇಕಲ್ಲಿ ಸ್ಟಾಪ್ ಲಾಸ್ನೂ ಇಡ್ಬೋದು. ಸ್ವಲ್ಪ ಯೂಟ್ಯೂಬ್ನಲ್ಲಿ ನೋಡ್ಕೊಳ್ಳಿ. ಇಲ್ಲಾರ ಈವ್ನಿಂಗ್ ನಂಗೆ ಮೆಸೇಜ್ ಮಾಡಿ, ನಾನು ಯಾವುದಾದ್ರೂ ಕನ್ನಡ ಯೂಟ್ಯೂಬ್ ಚಾನಲ್ನ ರೆಕಮೆಂಡ್ ಮಾಡ್ತೀನಿ ನಿಮಗೆ. ಇವಾಗ ಒಳ್ಳೆ ಮೂಮೆಂಟಮ್ ಬರುತ್ತೆ ನೋಡಿ. ಫಸ್ಟ್ ಕ್ಯಾಂಡಲ್ ಹೈನ ಬ್ರೇಕ್ಔಟ್ ಮಾಡಿದೆ ಆಲ್ರೆಡಿ. 176ಗೆ ಸಪೋಸ್ ಯಾರಾದರೂ ಬೈ ಮಾಡಿದರೆ ಎಕ್ಸಿಟ್ ಆಗ್ಬೋದು. ಆಲ್ರೆಡಿ 20 ಪಾಯಿಂಟ್ ಆಲ್ರೆಡಿ ನಿಮಗೆ ಸಿಕ್ಕಿದೆ. ಸೊ ಸಪೋಸ್ ಯಾರಾದರೂ ಬೈ ಮಾಡಿದರೆ ಈ ರೆಜಿಸ್ಟರ್ಸ್ನ ಬ್ರೇಕ್ಔಟ್ ಮಾಡಬೇಕಂದ್ರೆ ಈ ರೆಡ್ ಕ್ಯಾಂಡಲ್ನ ಬ್ರೇಕ್ಔಟ್ ಮಾಡಲೇಬೇಕಿದು. ಈ ರೆಡ್ ಕ್ಯಾಂಡಲ್ನ ಬ್ರೇಕ್ಔಟ್ ಆದರೆ ಇಲ್ಲಿ ಮೂಮೆಂಟಮ್ ನೋಡಿ ಎಷ್ಟು ಒಳ್ಳೆ ಮೂಮೆಂಟಮ್ ಬರುತ್ತೆ ಅಂತ. ಇವಾಗ ಇರೋದು 98-99 ರುಪೀಸ್ ಇದೆ. ಸೊ ಇದ್ರ ಹೈ ಏನಿದೆ ಅಂದರೆ 203. ಸೊ ಇದೇನಾದರೂ ಬ್ರೇಕ್ಔಟ್ ಆದರೆ ಒಂದು ಒಳ್ಳೆ ಎಕ್ಸ್ಪೆಕ್ಟೆಡ್ ಮೂಮೆಂಟಮ್ ಬರುತ್ತೆ. ಫಸ್ಟ್ ಟೈಮ್ ಯಾರು ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಒಂದು ಲೈಕ್ನ ಒತ್ತಿ ಲೈವಲ್ಲಿ. ಫಸ್ಟ್ ಕ್ಯಾಂಡಲ್ ಹೈ ಆಲ್ವೇಸ್ ಆ್ಯಕ್ಟ್ ಆಸ್ ಅ ರೆಸಿಸ್ಟೆನ್ಸ್. ಸೊ ಅದನ್ನ ಬ್ರೇಕ್ಔಟ್ ಮಾಡಿದ್ರೆ ಅಲ್ಲಿ ಮೇಲೆ ಏನೋ ಸೆಲ್ಲರ್ಸ್ ಇರ್ತಾರೆ, ಅವ್ರು ಸ್ಟಾಪ್ ಲಾಸ್ ಸೆಟ್ ಆಗುತ್ತೆ, ಅಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಬರುತ್ತೆ.